ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಬ್ಯಾನ್ ಆಗಿದೆ, ಅದು ನಿಮಗೂ ಕೂಡ ಗೊತ್ತಿರೋದೆ. ಆದರೆ ಟಿಕ್ ಟಾಕ್ ವಾಪಸ್ ಬಂದಿದೆ, ನೀವು ಟಿಕ್ ಟಾಕ್ ಪ್ರೋ ಮುಖಾಂತರ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡಿದ್ರೆ ಏನಾಗುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ ಹೇಳ್ತಾರೆ. ಯಾಕೆಂತಂದರೆ ನಾನು ಯಾವತ್ತೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಲಿಲ್ಲ. ಆದರೆ ನನ್ನ ಒಂದು ಸಬ್ಸ್ಕ್ರೈಬರ್ ಯಾರೋ ಮಿಸ್ ಆಗಿ ಅವರ ಒಂದು ಮನೇಲಿ ಯಾರೊಬ್ಬರು ಕ್ಲಿಕ್ ಮಾಡಿಬಿಟ್ಟಿದ್ರಂತೆ. ಅದು ಕ್ಲಿಕ್ ಆದಮೇಲೆ ಏನಾಯಿತು, ಟಿಕ್ ಟಾಕ್ ವಾಪಸ್ ಬಂತ, ಅವರಿಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಯಿತಾ ಇಲ್ವಾ ಅಂತ ಅವ್ರು ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಯಾರ್ಯಾರಿಗೆಲ್ಲ ಈ ಒಂದು ಮೆಸೇಜ್ ಬಂದಿರುತ್ತೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಲ್ಮೋಸ್ಟ್ 90% ಎಲ್ರಿಗೂ ಕೂಡ ಈ ಒಂದು ಮೆಸೇಜ್ ಬಂದಿರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ತುಂಬ ಜನ ಟಿಕ್ ಟಾಕ್ ಬಂದಿದೆ ಅಂದ್ಕೊಂಡು ಕ್ಲಿಕ್ ಮಾಡಿಬಿಡ್ತಾರೆ. ಆಯಿತಾ, ಏನು ಕತೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋದು TAXAAL ಆ್ಯಪ್ ಅವರು. TAXAAL ಆ್ಯಪ್ ಬಂದು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವೇನಾದ್ರು ಇನ್ಸ್ಟಾಲ್ ಮಾಡ್ಕೊಳ್ತಂತಾರೆ ನಿಮಗೆ 20 ರೂಪೀಸ್ ಕ್ಯಾಶ್ ಬೋನಸ್ ಸಿಗುತ್ತೆ. ಜೊತೆಗೆ ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಬೆಸ್ಟ್ ಏನಪ್ಪ ಅಂತಂದರೆ, ನೀವು 10 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನೀವು 90 ರೂಪಾಯಿನ ಪಡಿಬೋದು. ಓಕೆ, ಇದೊಂದು ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಸ್ವಲ್ಪ ತಲೆ ಓಡಿಸಿ ಚೆನ್ನಾಗಿ ಗೇಮನ್ನು ಆಡ್ತು ಅಂತಂದರೆ ನೀವು ಆರಾಮಾಗಿ ಅರ್ನಿಂಗ್ಸ್ನ ನೀವು ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ನೀವು ಟೋಟಲ್ 200 ರೂಪಾಯಿ ಏನಾದರೂ ಮಾಡ್ತು ಅಂತಂದರೆ ಆ ಒಂದು ದುಡ್ಡನ್ನು ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತೆ ತಡ ಡಿಸ್ಕ್ರಿಪ್ಷನಲ್ಲಿ TAXAAL ಆ್ಯಪ್ ಲಿಂಕನ್ನು ಹಾಕಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಎಂಜಾಯ್ ಮಾಡಿ. ಓಕೆ ಗೈಸ್, ಇವಾಗ ಟಿಕ್ ಟಾಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಟಿಕ್ ಟಾಕ್ದು ಒಂದು ಮೆಸೇಜ್ ಬರುತ್ತಂತೆ. ಯಾವ ಥರ ಮೆಸೇಜ್ ಬರುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ ಒಂದು ಫೋಟೋ ಕಳಿಸಿದ್ದಾರೆ. ಇವಾಗ ಫಸ್ಟ್ ಅವ್ರದ್ದು ಮೆಸೇಜ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅವರು ನನಗೆ ಮೆಸೇಜ್ ಮಾಡಿದ್ರು. ಅವ್ರಿಗೆ ಈ ಥರ ಒಂದು ಮೆಸೇಜ್ ಬಂತಂತೆ. ಆ ಫೋಟೋ ಓಪನ್ ಮಾಡ್ತಾ ಇದ್ದೀನಿ, ನೋಡಿ ಇಲ್ಲಿ ಬಂದಿದೆ. ಟಿಕ್ ಟಾಕ್ ಈಸ್ ಬ್ಯಾಕ್ ಇನ್ ಇಂಡಿಯಾ. ನಾವು ಮೇಕ್ ಟಿಕ್ ಟಾಕ್ ವಿಡಿಯೋಸ್ ಅಗೇನ್ ಆ್ಯಂಡ್ ಗೆಟ್ ನ್ಯೂ ಫೀಚರ್ಸ್. ಟಿಕ್ ಟಾಕ್ ಈಸ್ ಓನ್ಲಿ ಅವೈಲೇಬಲ್ ಆನ್ ಟಿಕ್ ಟಾಕ್ ಪ್ರೋ ಆ್ಯಪ್ ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಿದ್ದಾರೆ. ಆಯಿತಾ, ಅಂದರೆ ಅವ್ರ ಮನೇಲಿ ಯಾರೋ ಅವ್ರ ಸಿಸ್ಟರ್ ಏನೋ ಕ್ಲಿಕ್ ಮಾಡೋದ್ರಂತೆ. ಕ್ಲಿಕ್ ಮಾಡಿದ್ಮೇಲೆ ಏನಾಯಿತು ನೋಡಿ ನಮ್ಮ ಸಿಸ್ಟರ್ ಮಾಡಿಬಿಟ್ರು ಕ್ಲಿಕ್ನ ಅಂತ ಅವ್ರು ಕಳಿಸಿದ್ದಾರೆ. ಆಟೋಮೆಟಿಕ್ಕಾಗಿ ಶೇರ್ ಆಗಿದೆ ಅಂತೆ. ಅಂದರೆ ಅವರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಮೆಸೇಜ್ ಅವರ ಫ್ರೆಂಡ್ಸ್ಗಳಿಗೆ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾರಾದೆಲ್ಲ ಇದೆ ಅವ್ರ ಫೋನಲ್ಲಿ, ಅವ್ರಿಗೆಲ್ಲ ಮೆಸೇಜ್ ಸೆಂಡ್ ಆಗಿಬಿಟ್ಟಿದೆ. ಇವಾಗ ಅವರು ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ ಅಂತ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ. ಬ್ರೋ, ಕ್ಲಿಕ್ ಮಾಡಿದಕ್ಕೆ ಆಟೋಮೆಟಿಕ್ ಎಲ್ಲರಿಗೂ ಶೇರ್ ಆಗೋಯ್ತು. ನಾವು ಶೇರೇ ಮಾಡಿಲ್ಲ, ಆಟೋಮೆಟಿಕ್ ಎಲ್ಲರಿಗೂ ಶೇರ್ ಆಗೋಯ್ತು. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಆಗಿರೋದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಮೆಸೇಜ್ ಅವ್ರ ಫೋನಲ್ಲಿ ಯಾರ್ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಇದೆ ಅವ್ರಿಗೆಲ್ಲ ವೀಡಿಯೋ ಶೇರ್ ಆಗಿದೆ. ವೀಡಿಯೋ ಅಲ್ಲ, ಮೆಸೇಜು. ಓಕೆ, ನೆಕ್ಸ್ಟು ನನ್ನ ಕಾಂಟ್ಯಾಕ್ಟ್ಸು, ನಮ್ಮ ಮನೆಯವ್ರ ಕಾಂಟ್ಯಾಕ್ಟ್ಸ್ಗೆಲ್ಲ ಎಷ್ಟೊಂದು ಬಂದಿದೆ ಅದೇ ಮೆಸೇಜು. ನೋಡಿ, ಅವ್ರ ಸರೌಂಡಿಂಗ್ಸ್ಗೆ ಎಲ್ಲರಿಗೂ ಹೊಂಟೋಗಿದೆ. ಅವ್ರು ನನ್ನ ಕೇಳ್ತವ್ರು, ನೀನು ಯಾಕೆ ಕಳಿಸ್ತೆ ನನಗಿದು ಅಂತ. ಆಮೇಲೆ ಅವ್ರು ಕ್ಲಿಕ್ ಮಾಡಿದ್ಮೇಲೆ ಅವ್ರದ್ದು ಶೇರ್ ಆಗೋಯ್ತಂತೆ ಮೆಸೇಜ್ ಎಷ್ಟೊಂದು ಜನಕ್ಕೆ. ಇದಾಗಿದೆ ಕತೆ. ಏನಾಗಿದೆ ಅಂತಂದರೆ, ಇವ್ರ ಮನೇಲಿ ಇವ್ರ ಸಿಸ್ಟರ್ ಕ್ಲಿಕ್ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ಮೆಸೇಜ್ ಬಂದಿದೆ. ಆಮೇಲೆ ಇವ್ರು ಕ್ಲಿಕ್ ಮಾಡಿದ್ದಾರೆ, ಇವರಿಂದ ಅವ್ರಿಗೆ ಹೋಗಿದೆ. ಹಂಗೆ ಅವರು ಒಬ್ಬೊಬ್ಬರಿಂದ ಯಾರೆಲ್ಲ ಕ್ಲಿಕ್ ಮಾಡ್ತಾರೆ ಅವ್ರ ಕಾಂಟ್ಯಾಕ್ಟ್ಸ್ ಇರೋರಿಗೆಲ್ಲ ಈ ಒಂದು ಮೆಸೇಜ್ ಹೋಗ್ತಾರೆ. ಈ ಥರ ಈ ಒಂದು ಮೆಸೇಜ್ ವೈರಲ್ ಆಗ್ತಾ ಇರೋದು. ಆಯಿತಾ, ಟಿಕ್ ಟಾಕ್ ಪ್ರೋ ಬಂದಿದೆ ಅಂತ. ಇದೆಲ್ಲ ಸುಳ್ಳು. ಅದಕ್ಕೋಸ್ಕರ ಇದು ನಾನು ಅವ್ರು ಕಳ್ಸಿರೋದಕ್ಕೆ ನಂಗೆ ಬಂದೈತೆ, ನಾನು ಕ್ಲಿಕ್ ಮಾಡಿರೋದಕ್ಕೆ ಬೇರೆಯವ್ರಿಗೆ ಹೋಗೈತೆ. ಅವ್ರು ಕ್ಲಿಕ್ ಮಾಡಿದ್ರೆ ಇನ್ನೂ ಬೇರೆಯವ್ರ ಕಾಂಟ್ಯಾಕ್ಟ್ಸ್ ಹೋಗುತ್ತೆ. ಆ ಥರ ಹೋಯ್ತಾ ಇರ್ತದೆ. ಇಲ್ಲಿ ಫುಲ್ ವೈರಲ್ ಆಗಿದೆ ಬ್ರೋ ಅದು. ನೋಡಿ, ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ. ಆ ಒಂದು ಮೆಸೇಜ್ ಏನು ಬರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ ಕಣ್ರಪ್ಪ. ಯಾವುದೇ ರೀತಿ ಟಿಕ್ ಟಾಕ್ ಪ್ರೋ ಅಂತೂ ಬರಲ್ಲ. ಮೆಸೇಜ್ ಅಂತೂ ಶೇರ್ ಆಗುತ್ತೆ ಹೊರತು ಏನೂ ಪ್ರಯೋಜನ ಆಗ್ತಾಯಿಲ್ಲ. ಅದರಿಂದ ಬೇರೆ ಎಫೆಕ್ಟು ಕೂಡ ಆಗ್ಬೋದು. ಆಯಿತಾ, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸು ಕೂಡ ಲೀಕ್ ಆದರೂ ಆಗ್ಬೋದು. ಅದರಿಂದ ಯಾರು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿರೋದಕ್ಕೆ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಆಯಿತಾ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.